ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಬಾರಿ ಪ್ರಧಾನಮಂತ್ರಿಗಳು ಹಳೆ ಬೇರು ಹೊಸ ಚಿಗುರು ಇದನ್ನ ಫ್ಯೂಷನ್ ಮಾಡಿ ಬ್ಲೆಂಡ್ ಮಾಡಿ ಅವರ ನರೇಂದ್ರ ಮೋದಿ 3.0 ಒಂದು ಹೊಸ ಆಯಾಮವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಬಹುತೇಕವಾಗಿ ಅವರು ನಾವೆಲ್ಲ ಇಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀವಿ, ಬೇರೆಯವರಿಗೆಲ್ಲ ಸ್ವಲ್ಪ ಅವಕಾಶ ಕೊಡೋಣ. ಪ್ಲಸ್ ಇನ್ನೊಂದು ಕೊಯ್ಲೇಷನ್ ಕಂಪಲ್ಷನ್ ಕೂಡ ಇತ್ತು. ಕೊಯ್ಲೇಷನ್ ಕಂಪಲ್ಷನ್ ಕೂಡ ಇದ್ದುದರಿಂದ ನಾವೆಲ್ಲ ಹಿರಿಯರು ಸಹಕಾರ ಮಾಡಬೇಕು ಅವರ ಕ್ಯಾಬಿನೆಟ್ ಫಾರ್ಮೇಷನ್ನಲ್ಲಿ ಅಂತ ಅವರು ನಮ್ಮನ್ನು ನಿರೀಕ್ಷೆ ಮಾಡಿದ್ರು. ಅದೇ ತಕ್ಕ ಹಾಗೆ ನಾವು ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದೇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಗುರಿ ಇದ್ದಿದ್ದು, ನಾವು ಚುನಾವಣೆ ಸ್ಪರ್ಧೆ ಮಾಡಿದ್ದು, ಚುನಾವಣೆಯಲ್ಲಿ ನಾವು ಕೆಲಸ ಮಾಡಿದ್ದು, ಮತ್ತೊಮ್ಮೆ ನರೇಂದ್ರ ಮೋದಿಯವರು 3ನೇ ಬಾರಿ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಬೇಕು ಮತ್ತು ಈ ರಾಷ್ಟ್ರವನ್ನು ಭವ್ಯ ಭವಿಷ್ಯದೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢ ಭಾರತವನ್ನು, ನವ ಭಾರತವನ್ನು ಕಟ್ಟಬೇಕನ್ನುವಂಥದ್ದು ಏನು ಮುಖ್ಯ ಗುರಿ ಇತ್ತು ಅದು ಸಾಧನೆ ಆಗಿದೆ. ಆ ದೊಡ್ಡ ಗುರಿಯಲ್ಲಿ ನಾವೆಲ್ಲರೂ ಕೂಡ ಸಂತೋಷ ಪಡಬೇಕು. ನಮ್ಮ ಆಕಾಂಕ್ಷೆಗಳು ಏನೇ ಇದ್ರೂ ಕೂಡ ಅದರಲ್ಲಿ ನಾವು ಸಮ್ಮಿಲನ ಮಾಡ್ಕೊಳ್ಬೇಕು. ಈ ಬಾರಿ ಪ್ರಧಾನಮಂತ್ರಿಗಳು ಹಳೆ ಬೇರು ಹೊಸ ಚಿಗುರು ಇದನ್ನ ಫ್ಯೂಷನ್ ಮಾಡಿ ಬ್ಲೆಂಡ್ ಮಾಡಿ ಅವರ ನರೇಂದ್ರ ಮೋದಿ 3.0 ಒಂದು ಹೊಸ ಆಯಾಮವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಬಹುತೇಕವಾಗಿ ಅವರು ನಾವೆಲ್ಲ ಇಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀವಿ, ಬೇರೆಯವರಿಗೆಲ್ಲ ಸ್ವಲ್ಪ ಅವಕಾಶ ಕೊಡೋಣ. ಪ್ಲಸ್ ಇನ್ನೊಂದು ಕೊಯ್ಲೇಷನ್ ಕಂಪಲ್ಷನ್ ಕೂಡ ಇತ್ತು. ಕೊಯ್ಲೇಷನ್ ಕಂಪಲ್ಷನ್ ಕೂಡ ಇದ್ದುದರಿಂದ ನಾವೆಲ್ಲ ಹಿರಿಯರು ಸಹಕಾರ ಮಾಡಬೇಕು ಅವರ ಕ್ಯಾಬಿನೆಟ್ ಫಾರ್ಮೇಷನ್ನಲ್ಲಿ ಅಂತ ಅವರು ನಮ್ಮನ್ನು ನಿರೀಕ್ಷೆ ಮಾಡಿದ್ರು. ಅದೇ ತಕ್ಕ ಹಾಗೆ ನಾವು ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದೇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಗುರಿ ಇದ್ದಿದ್ದು, ನಾವು ಚುನಾವಣೆ ಸ್ಪರ್ಧೆ ಮಾಡಿದ್ದು, ಚುನಾವಣೆಯಲ್ಲಿ ನಾವು ಕೆಲಸ ಮಾಡಿದ್ದು, ಮತ್ತೊಮ್ಮೆ ನರೇಂದ್ರ ಮೋದಿಯವರು 3ನೇ ಬಾರಿ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಬೇಕು ಮತ್ತು ಈ ರಾಷ್ಟ್ರವನ್ನು ಭವ್ಯ ಭವಿಷ್ಯದೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢ ಭಾರತವನ್ನು, ನವ ಭಾರತವನ್ನು ಕಟ್ಟಬೇಕನ್ನುವಂಥದ್ದು ಏನು ಮುಖ್ಯ ಗುರಿ ಇತ್ತು ಅದು ಸಾಧನೆ ಆಗಿದೆ. ಆ ದೊಡ್ಡ ಗುರಿಯಲ್ಲಿ ನಾವೆಲ್ಲರೂ ಕೂಡ ಸಂತೋಷ ಪಡಬೇಕು. ನಮ್ಮ ಆಕಾಂಕ್ಷೆಗಳು ಏನೇ ಇದ್ರೂ ಕೂಡ ಅದರಲ್ಲಿ ನಾವು ಸಮ್ಮಿಲನ ಮಾಡ್ಕೊಳ್ಬೇಕು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.